ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜ್ಯೋತಿ ದೇವರಾಜ್. ಸ್ವಾಗತ ನಮ್ಮ ಕಿಚನ್ ರುಚಿ ಚಾನಲ್ಗೆ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾ ಇರೋದು ತುಂಬಾ ಈಸಿ ಹಾಗೂ ಯೂನಿಕ್ ಆಗಿರುವಂಥ ಸೌತ್ ಇಂಡಿಯನ್ ಸ್ವೀಟ್ ಪೀನಟ್ಸ್ ಹಲ್ವಾ. ತುಂಬಾ ಟೇಸ್ಟಿಯಾಗಿರುತ್ತೆ. ಫೆಸ್ಟಿವಲ್ಗೆ ಡಿಫ್ರೆಂಟ್ ಈ ಟೇಸ್ಟ್ನ ಖಂಡಿತವಾಗ್ಲೂ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಪೀನಟ್ಸ್ನ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ರೋಸ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನಾನು ಸ್ಮೂತಿಯಾಗಿ ಪೌಡರ್ನ ಮಾಡ್ಕೊಂಡಿದ್ದೀನಿ. ತರಿಯಾಗಿ ಬೇಡ, ತುಂಬಾ ಸ್ಮೂತಿಯಾಗಿ ಪೌಡರ್ನ ರೆಡಿ ಮಾಡ್ಕೊಳ್ಬೇಕು. ಈ ಪೌಡರ್ನ ರೆಡಿ ಮಾಡಿಕೊಂಡು ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ಸಾಫ್ಟ್, ರಿಚ್ ಮತ್ತು ಫೆಸ್ಟಿವಲ್ಗೆ ಪರ್ಫೆಕ್ಟ್ ಸ್ವೀಟ್ ಡಿಶ್ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ತುಂಬಾ ರುಚಿಕರವಾಗಿರುತ್ತೆ. ಕೆಲವ್ರ ಮನೇಲಿ ಅಮಾವಾಸ್ಯೆಗೆ ಅಂತೇಳಿ, ದೇವರ ನೈವೇದ್ಯಕ್ಕೆ ಅಂತೇಳಿ ನೀವು ತೆಂಗಿನಕಾಯಿಯನ್ನು ಮಾಡಿ ಎಡಿ ಮಾಡ್ಕೊಂಡಿರ್ತೀರಲ್ವ. ಅದು ಒಡೆದಿರುವಂಥ ತೆಂಗಿನಕಾಯಿಂದ ನಾನು ಇದು ಕೂಡ ಸ್ವೀಟ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಮಿಲ್ಕ್ನ ತೊಗೊಂಡಿದ್ದೀನಿ. ಕಾಯಿಸಿ ಆರಿಸಿರುವಂಥ ಹಾಲನ್ನ ತೊಗೊಂಡಿದ್ದೀನಿ. ನಂತರ 4 ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ, 4 ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮಿ, 2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಅಂದರೆ ಪೀನಟ್ಸ್, ಪಿಸ್ತಾ, ವಾಲ್ನಟ್. ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ರೌಂಡ್ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಗ್ರೌಂಡ್ಗೆ ನೀವು ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ 1 ಕಪ್ ಆಗುವಷ್ಟು ಶುಗರ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ 1 ರೌಂಡ್ ನೀವು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಸೈಡಲ್ಲಿ ಇಟ್ಬಿಡಿ. ನೆಕ್ಸ್ಟ್ ಈಗ ನಾನು ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಯಾವ ಕಪ್ ಮೆಸರ್ಮೆಂಟಿಂದ ನಾನು ಪೀನಟ್ಸ್ನ ತೊಗೊಂಡಿದ್ದು ಅದೇ ಕಪ್ ಮೆಸರ್ಮೆಂಟಿಂದ 1 ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿದುಕೊಂಡು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಫ್ರೆಶ್ ತೆಂಗಿನಕಾಯಿ ಇಲ್ಲ ಅಂದರೆ ಕೊಬ್ಬರಿ ಪುಡಿ ಇರುತ್ತಲ್ವ, ಅದನ್ನು ಕೂಡ ತೊಗೊಳ್ಬೋದು. ಕೊಕೊನಟ್ ಪೌಡರ್ ಏನಿರುತ್ತಲ್ವ ಅದು ಕೂಡ ತೊಗೊಳ್ಬೋದು. ನಿಮಗೆ ಹಾಫ್ನಲ್ಲಿ 2ರಲ್ಲಿ 1 ಆದರೂ ತೊಗೊಳ್ಳಿ. ಸಾಧ್ಯ ಆದಷ್ಟು ಫ್ರೆಶ್ ಕೊಕೊನಟ್ನ ತೊಗೊಳ್ಳೋದ್ರಿಂದ ಸ್ವೀಟ್ ಡಿಶ್ ಇನ್ನೂ ಟೇಸ್ಟಿಯಾಗಿರುತ್ತೆ. ತಿನ್ನುವಾಗ ರುಚಿ ಪರ್ಫೆಕ್ಟಾಗಿ ಬರುತ್ತೆ. ರೆಡಿ ಮಾಡಿ ಇಟ್ಕೊಂಡಿರೋಂಥ ಪೀನಟ್ಸ್ ಪೌಡರ್ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪ ಸ್ವಲ್ಪ ಜಾಸ್ತಿ ಕೂಡ, ನೀವು ತುಪ್ಪದ ಫ್ಲೇವರ್ ನಮ್ಗೆ ಇನ್ನೂ ತುಪ್ಪ ಜಾಸ್ತಿ ಬೇಕನ್ನೋರು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ಕೊಳ್ಬೋದು. ನೋಡಿ, ಈಗ ನಾನು ಚೆನ್ನಾಗಿ ತುಪ್ಪದಲ್ಲಿ ಎಲ್ಲದನ್ನೂ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕೊಕೊನಟ್, ಪೀನಟ್ ಪೌಡರ್ ಹಾಗೂ ಫ್ರೆಶ್ ತೆಂಗಿನಕಾಯಿಯನ್ನು ತುರಿದುಕೊಂಡಿರ್ತೀನಲ್ವ, 2 ಕೂಡ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಮೊದಲಿಗೆ ಹಾಕಿದಾಗ ಪೀನಟ್ಸ್ ಪೌಡರ್ ಸ್ವಲ್ಪ ಪುಡಿಯಾಗಿ ಫ್ರೈ ಆಗಿತ್ತು. ಈಗ ಬರ್ತಾ ಲೈಟಾಗಿ ಈಗ ಗಟ್ಟಿಯಾಗ್ತಾ ಬರ್ತಾ ಇದೆ. ಈ ಸ್ಟ್ರೆಚ್ಚರ್ಗೆ ಬರೋ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೇಬೇಕು. ಮೇನ್ ಇಂಗ್ರೀಡಿಯೆಂಟ್ಸ್ ತುಂಬಾ ಟೇಸ್ಟಿಯಾಗಿರೋಂಥ ಪಪ್ಪಿ ಸೀಡ್ಸ್, ಅಂದರೆ ಗಸಗಸೆ. ಈ ಗಸಗಸೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಹಾಕಿ. ಸ್ವೀಟ್ನ ತಿನ್ನುವಾಗ ಈ ಗಸಗಸೆ ತಿಂದರೆ ಸೂಪರ್ ಡೂಪರ್ ಆಗಿರುತ್ತೆ. ನೋಡಿ, ಈಗ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಹಾಲನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಮಿಕ್ಸಿ ಜಾರ್ಗೆ ಸಕ್ಕರೆನ ಹಾಕಿ ಗ್ರೈಂಡ್ ಮಾಡೋಕ್ಕಾಗಲ್ಲ ಅನ್ನೋರು ಪೀನಟ್ಸ್ ಜೊತೆಗೆ ಸಕ್ಕರೆಯನ್ನು ಹಾಕ್ಕೊಂಡು ನಂತರ ನೀವು ಹಾಲನ್ನು ಹಾಕಿ ಕೂಡ ಈ ಡಿಶ್ನ ರೆಡಿ ಮಾಡ್ಬೋದು. ಸ್ವಲ್ಪ ನಿಮಗೆ ತುಂಬಾ ಟೇಸ್ಟಿಯಾಗಿರಬೇಕು ಅಂದರೆ ಈ ಶುಗರ್ನ ಹಾಲಲ್ಲೇ ಹಾಕಿ ಗ್ರೈಂಡ್ ಮಾಡಿಕೊಂಡು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನು ಈ ಸ್ಟ್ರೆಚ್ಚರ್ಗೆ ಬರೋ ತನಕ ನೀವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗಾದರೆ ಮಾತ್ರ ಬೇಗ ಈ ಹದಕ್ಕೆ ಬರುತ್ತೆ ಸ್ವೀಟ್ ಕೂಡ. ನೋಡಿ, ಈಗ ನೆಕ್ಸ್ಟ್ ನಾನು ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೀವು ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಈ ಸ್ಟ್ರೆಚ್ಚರ್ಗೆ ಬರೋ ತನಕ ಹೇಳಿದ್ನಲ್ವ, ಕಂಟಿನ್ಯೂಸ್ ಆಗಿ ನೀವು ಮಿಕ್ಸ್ ಮಾಡ್ತಾ ಬಂದರೆ ಈ ಸ್ಟ್ರೆಚ್ಚರ್ಗೆ ಬೇಗ ಬರುತ್ತೆ. ನೋಡಿ, ತುಪ್ಪವನ್ನು ಹಾಕಿ ನೆಕ್ಸ್ಟ್ ನಾನಿಲ್ಲಿ ಈ ಥರ ಕುದಿ ಬರಬೇಕು. ಅದು ಕುದಿ ಬರ್ತಾ ಇದ್ದಂಗೆ ನಾವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಈಗ ಹಾಲನ್ನು ಹಾಕಿ ಸ್ವಲ್ಪ ಸ್ವೀಟು ಮಾಡೋ ಹದಕ್ಕೆ ಬಂದಾಗ 25 ಮಿನಿಟ್ಸ್ ನೀವು ಈ ಥರ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವೀಟ್ನ ಮಿಕ್ಸ್ ಮಾಡಬೇಕು. ನಂತರ ಒಂದು 25 ಮಿನಿಟ್ಸ್ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ನೀವು ಮನೇಲಿ ಯಾವ ಅವೈಲೇಬಲ್ ಇದ್ರೋ ಟ್ರೈನೋ ಅಥವಾ ಪ್ಲೇಟೋ ತೊಗೊಳ್ಬೋದು. ಬಟ್ ನಾನಿಲ್ಲಿ ಒಂದು ಟ್ರೈ ತೊಗೊಂಡಿದ್ದೀನಿ. ಕೆಳಗಡೆ ನಾನು ಯಾವುದೇ ರೀತಿ ತುಪ್ಪ ಆಗಲಿ ಅಥವಾ ಕೊಕೊನಟ್ ಪೌಡರ್ ಆಗಲಿ ಯಾವುದೇ ಆ್ಯಡ್ ಮಾಡಿಲ್ಲ. ಸಿಂಪಲ್ಲಾಗಿ ಈ ಸ್ವೀಟ್ ಕಂಪ್ಲೀಟಾಗಿ ಕೂಲ್ ಆಗಬೇಕು. ನಿಮ್ಗೆ ಯಾವುದಾದ್ರೂ ಸ್ಟ್ರೆಚ್ಚರ್ಗೆ ಬೇಕು ಅಂದರೆ ನೀವು ಯಾವುದೇ ರೀತಿ ಇದರಲ್ಲಿ ಸ್ಟ್ರೆಚ್ಚರ್ ಮಾಡೋಕ್ಕೆ ಬರೋದಿಲ್ಲ. ಸಿಂಪಲ್ಲಾಗಿ ಹಲ್ವಾನೇ ಮಾಡ್ಬೋದು. ನಿಮಗೆ
ಬೆಲ್ಲವನ್ನು ಕೂಡ ಹಾಕಿ ಮಾಡೋಂಥ ಆಫ್ನಲ್ಲಿದೆ. ಸೊ ನಾನು ಸಕ್ಕರೆಯನ್ನು ಹಾಕಿ ಈಸಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈಗ ಈ ಥರ ಪ್ರೆಸ್ ಮಾಡ್ತಾ ಬನ್ನಿ. ಸೊ ಇದನ್ನು ನಾನೀಗ ಫ್ರೀಸ್ ಮಾಡ್ತಾ ಇದ್ದೀನಿ. ಅಂದರೆ ಫ್ರೀಸ್ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಪೀನಟ್ಸ್ ಹಲ್ವ ಕೂಡ ರೆಡಿ ಆಗುತ್ತೆ. ಒಂದು ಟ್ರೈಗೆ ಹಾಕಿ ಒಂದು 10 ಮಿನಿಟ್ಸ್ ಈ ಥರ ಬಿಡಿ, ಚೆನ್ನಾಗಿ ಅದು ಹಲ್ವ ಒಂದು ಹದಕ್ಕೆ ಬರುತ್ತೆ. ಡೈರೆಕ್ಟಾಗಿ ಟ್ರೈಗೆ ಹಾಕಿ ಫ್ರಿಜ್ಜಲ್ಲಿ ಇಡೋದು ಬೇಡ. ಸೊ ಒಂದು ಹದಕ್ಕೆ ಬಂದಮೇಲೆ ಒಂದು 10 ಮಿನಿಟ್ಸ್ ಆದಮೇಲೆ ನಾನೀಗ ಇದನ್ನು ಫ್ರೀಝರ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ನೀವೇನಾದರೂ ಡಿಫ್ರೆಂಟ್ ಟೇಸ್ಟಲ್ಲಿ ಡಿಫ್ರೆಂಟ್ ಫೆಸ್ಟಿವಲ್ಗೆ ಏನಾದರೂ ಸ್ವೀಟ್ನ ಮಾಡ್ಬೇಕು ಅಂದ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋಂಥ ಈ ಪೀನಟ್ಸ್ ಹಲ್ವನ ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ನಾನಿಲ್ಲಿ ನೆಕ್ಸ್ಟ್ ರೆಡಿಯಾಗಿ ಎಲ್ಲ ಮಾಡ್ಕೊಂಡಾದಮೇಲೆ ಫ್ರೆಶ್ ತೆಂಗಿನಕಾಯಿನ ಇದ್ರ ಮೇಲೆ ಸ್ವಲ್ಪ ಹಾಕ್ತಾಯಿದ್ದೀನಿ. ನಂತರ ನಾನಿಲ್ಲಿ ಫ್ರೆಶ್ ತೆಂಗಿನಕಾಯಿ ಹಾಕಿ 2 ಅವರ್ಸ್ ನಾನಿನ್ನು ಫ್ರೀಸ್ ಮಾಡ್ತಾಯಿದ್ದೀನಿ. ಸೊ ಖಂಡಿತವಾಗ್ಲೂ ಮಕ್ಕಳಿಗೆ ತುಂಬಾ ಹೆಲ್ದಿಯಾದಂಥ ಹಲ್ವಾ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಯಾಕೆಂದರೆ ತುಂಬಾ ಡ್ರೈ ಫ್ರೂಟ್ಸ್ ಕೂಡ ಹಾಕಿರ್ತೀವಿ. ಪೀನಟ್ಸ್ ಕೂಡ ಮಕ್ಕಳಿಗೆ ತುಂಬಾ ಒಳ್ಳೆಯದು ಹೆಲ್ದಿಗೆ. ಸೊ ನೀವೇನಾದರೂ ಒಂದು ಸಲ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನನ್ನ ಮಗಳಿಗೆ ತುಂಬಾ ಇಷ್ಟಪಟ್ಟು ಕೂಡ ಈ ಸ್ವೀಟ್ನ ತಿಂದಳು. ಸೊ 2 ಅವರ್ಸ್ ಆದಮೇಲೆ ಫ್ರೀಝರಿಂದ ನಾನು ಹೊರಗಡೆ ತೆಗೆದು ಈ ಥರ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಖಂಡಿತವಾಗ್ಲೂ ಫ್ರೆಂಡ್ಸ್, ನೀವೇನಾದರೂ ಫೆಸ್ಟಿವಲ್ಗೆ ಟ್ರೈ ಮಾಡಬೇಕು ಕ್ವಿಕ್ಕಾಗಿ ಅಂದರೆ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ನೀವೇನಾದರೂ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಹೊಸ ವೀಡಿಯೋಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಅಂದರೆ ನಾನು ಯಾವುದಾದ್ರೂ ಹೊಸ ರೆಸಿಪೀಸ್ನ ಅಪ್ಲೋಡ್ ಮಾಡಿದರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಫೈನಲಾಗಿ ನಾನು ಇದಕ್ಕೆ ಮೇಲೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಫೆಸ್ಟಿವಲ್ ಡಿಶ್ಗೆ ಈ ಸ್ವೀಟ್ನ ನೀವು ಕೂಡ ಟ್ರೈ ಮಾಡಿ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಸೊ ನೋಡಿ, ಈಗ ನಾನು ಟೇಸ್ಟ್ ಕೂಡ ಮಾಡ್ತಾಯಿದ್ದೀನಿ. ಪರ್ಫೆಕ್ಟಾಗಿ ಸ್ವೀಟ್ ಕೂಡ ತುಂಬಾ ಚೆನ್ನಾಗಿ ಕರೆಕ್ಟಾಗಿ ಸ್ವೀಟ್ ಕೂಡ ರೆಡಿಯಾಗಿತ್ತು. ಸೊ ಫ್ರೆಂಡ್ಸ್, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಒಂದು ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.